ಅಯ್ಯೋ ಬದ್ನಿಕಾಯಿ ಅಟ್ಟು ಬಾಡೆ ಹೋಗ್ಯಾವಲ್ಲ ಇವು. ತಂದು 8 ದಿನ ಆಗೈತೆ ಮತ್ತೆ ಅವನ್ನ ಬುಟ್ಟೆ ಗಿಟ್ಟಕ್ಕೆ ನಾನು ಹೊಳ್ಳಿ ನೋಡಿಲ್ಲ ಅವನು. ಬಾಡುದ ಇನ್ನೇನು ಮಾಡ್ತಾವು. ಕಲ್ಲವ ಬರ್ರಿ ಒಳಗ, ಅಡಿಗೆ ಮನೆ ಆಗದನ್ ಬರ್ರಿ. ಪ್ರೇಮಕ್ಕ ಬಾರ ಕುಂದ್ರ ಬಾ. ಅಯ್ಯೋ ಎಲ್ಲಿ ಕುಂದಿರ್ತೀಯ ಕಲವ, ಮನ್ಯಾಗ ಭಾಳ ಕೆಲಸ ಐತಿ. ನೀನಂತೆ ಒಂದಿಟ್ಟು ಕೆಲಸ ಇತ್ತ ಹಂಗಾರ ಅದಕ್ಕಂತ ಬಂದೆ. ಏನ್ ಮಾಡಕತ್ತಿದ್ದಿ? ಏನಿಲ್ ಬಿಡವ, ಅದ ಅಡಿಗೆ ಕೆಲಸ. ರೊಟ್ಟಿ ಮಾಡಿದ್ನ್ಯಾ, ಪಲ್ಯ ಮಾಡಿದ್ನ್ಯಾ, ಅನ್ನ ಸಾರು ಮಾಡಿದ್ನ್ಯಾ, ಈಗ ಮುಗಿತ ಅಡಿಗಿದು. ಇವು ಬದ್ನಿಕಾಯಿ ನೋಡ್ದ 8 ದಿನ ಆತಿ ಇವ್ನು ತಂದಿಟ್ಟು ಬಾಡಿ ಹೋಗ್ಯ ನೋಡ್ದ. ಆ ಬಾಡಿದು ತೆಗಿಯಾಕತ್ತಿದ್ನಿ ಅವನು. ಹೌದಲ್ಲ, ಬಾಡ್ಯಾ ಬದ್ನಿಕಾಯಿ ಪಲ್ಯ ಮಾಡ್ಬೇಕಿಲ್ಲೋ, ಹಿಂಗ್ಯಾಕೆ ಹಾಳು ಮಾಡಿ ಇವನ್ನ. ಮಾಡ್ಬೇಕಿತ್ತವ ನಾನು ಸೊಪ್ಪು ಪಲ್ಯ ಅದು ಇದು ಅಂತೇಳಿ ಮಾಡಿದ್ನೆ ದಿನ ಒಂದೊಂದು. ಇವನಲ್ಲಿ ಮುಲ್ಯಾಗಿಟ್ಟನಿ ನೋಡೇ ಇಲ್ಲ ಇವನು. ಈಗೇನ ಮಾಡಾಕ ನೋಡಿದ್ನೆ, ಅದಕ್ಕೆ ಬಾಡಿದ್ದು ತೆಗೆದು ಚಲೋ ಬಿಟ್ರಾತು, ರಾತ್ರಿಗರ ಪಲ್ಯಕ್ಕೆ ಬರ್ತಾವ ಅಂತೇಳಿ ನಾನು ಹಸನ್ ಮಾಡಾಕತ್ತಿದ್ನಿ ಅವನು. ಹಿಂಗಾಕತ್ ನೋಡು, ಪಲ್ಯಕ್ಕೆ ಏನು ಇರಿದಾಗ ಮನ್ಯಾಗ ಏನೇನು ಇರುದಿಲ್ಲ. ಏನ್ ಮಾಡೋದಪ್ಪ ಅನ್ನಿಸ್ತತೆ. ಕಾಯಿ ಪಲ್ಯ ತರಾಕತ್ರ ಅಂದ್ರೆ ಹಿಂಗೆ ತಂದು ಬಿಡ್ತಾರ. ಇವನ್ನ ಮಣ್ಣಿ ಪಾರಕ್ ಕೊಟ್ಟಿದ್ವ ಹೊಲ್ದಾಗಿನ್ನು ಅಂತೇಳಿ ಇವನ್ ತಂದಿಟ್ಟನೆ. ಹೊಳ್ ನನ್ ಗಂಡ 4 ದಿನ ಸೊಪ್ಪಿನ ಪಲ್ಯ ಅದು ಇದು ಅಂತೇಳಿ ಕಾಯಿ ಪಲ್ಯ ತಂದ ಹಂಗ ಅವ್ನ್ ಮಾಡಿನಿ. ಇವ್ ಅಲ್ಲೇ ಕುಂತ್ಬಿಟ್ಟ ನೋಡಿ. ಹೌದು ಹಂಗ ಆಕತಿ. ಇದ ಕಲವ ನಿನ್ನಂತೆ ಇದನ್ ಕೇಳಾಕ್ ಬನ್ನಿ. ಮೊನ್ನೆ ನೀ ಸೀರೆ ತಗೊಂಡಿದ್ಯಲ್ಲ 500 ರೂಪಾಯಿ ಕೊಟ್ಟು, ಒಂದ್ ಹಸಿರು ಕಲರ್ ಅಂತ ಸೀರೆ ಬೇಕಾಗಿತ್ತು ನನಗೂ. ಬರ್ತೀನಿ ಒಂದಿಟ್ಟು ಪ್ಯಾಟಿ ಮಟ್ಟ ಹೋಗಿ ಬರೋನು, ಕೊಡಸಂತೆ ಅಂತ ಸೀರೆನ. ಯಾ ಹಸಿರು ಸೀರೆ ಪ್ರೇಮಕ್ಕ? ಈ ಹೋದ್ವಾರ ಸರೋಜಿ ಅಕ್ಕನ ಮಗಂದು ಕುಬ್ಸಕ್ಕ ಉಟ್ಕೊಂಡ್ ಬಂದಿದ್ಯಲ್ಲ ಹಸಿರು ಬಣ್ಣದ್ದು. ಅದ್ರಾಗ ಹೂ ಇದ್ದು ನೋಡು, ಕೆಂಪು ಗುಲಾಬಿ ದಡಿ, ಕೆಂಪು ಗುಲಾಬಿ ಹೂ ಇದ್ದುವಲ್ಲ. ಕೇಳಿನಲ್ಲ ನಿನ್ನ ಎಟ್ ಕೊಟ್ಟಿಯ ಸೀರೆಗೆ ಅಂತೇಳಿ. 500 ಅಂದ್ಯಲ್ಲ, ಅಂತ ಸೀರೆ ಚಲೋ ಕಾಣತಿತ್ತದ. ಆ ಸೀರೆನ? ಹೌದು ಅದಕ್ಕೆ 500 ಕೊಟ್ಟನಿ. ಇಲ್ಲ ಧಾರವಾಡದಾಗ ತಗೊಂಡನ ಅದನ್ನ ಅಂತ ತಗೊಳಕಿ. ಈಗ ಅದಕ್ಕ ಅದು ನಮ್ಮ ಅಕ್ಕನ ನಿಗೇನಿ ಮಗಳದು ಕುಬಸೈತೆ ಈಗ. ಮದ್ವೆಯಾಗ ಅವರು ಸೀರೆ ಕೊಟ್ಟಿದ್ರಂಗಾರ. ಅದು ಒಂದ ಹುಡಿಗೆ ಮದ್ವಿ ಗ್ರ್ಯಾಂಡ್ ಮಾಡಿರ್ ಬಿಡು ಅವ್ರು. ಅವಾಗ 1,000 ರೂಪಾಯಿ ಸೀರೆ ಕೊಟ್ಟಾರವ ನನಗ. ಈಗ ಮತ್ತ ಕುಬ್ಸಕ್ ಹೇಳ್ಯಾರು. ಈಗ ಹೆಂಗ್ ಹಂಗ ಹೋಗಕತ್ತಿ ಹೇಳು. ಮತ್ತ ಹಂಗ ಬಂದಾಳ ನೋಡಂತ ಅನ್ಸ್ಕೋದಕ್ಕತ್ತೀವ. ಅದಕ್ಕೆ ಅತ್ತ ಒಂದ್ ಸೀರೆ ರವಾ ಸಕ್ರಿ ಎಲ್ಲ ಒಣ ತಗೊಂಡು ಮಾಡೇ ಮುಟ್ಟಿಸ ಬಂದ್ರಾತಂತ ಹೇಳಿ. ನಮ್ಮಕ್ಕ ಹಿಂದಾಗಡೆ ಎಲ್ಲಿ ಹಂತಿ ಹಾಕೋತಿ, ಕರ್ಚಿಕಾಯಿ ಮಾಡ, ರೊಟ್ಟಿ ಮಾಡ, ಪಲ್ಯ ಮಾಡ ಅಂತೇಳಿ ಹೊನ್ಸಾಕ ಆಗುದಿಲ್ಲ. ಈಗ ತಂದು ಬಿಡು ಎಲ್ಲ ಅದು ಒಂದ್ ಚಲೋ ಸೀರೆ ತಗೊಂಡಂತೇಳಿ ಫೋನ್ ಹಚ್ಚಿದ್ಲು. ಅದಕ್ಕೆ ನನಗೂ ಯಾಕೆ ಹೇಳಿದ್ದ ಸರಿ ಅನ್ನಿಸ್ತವ. ಇಲ್ಲ ಹಿಂದಾಗಡೆ ಎಲ್ಲಿ ಅಡಿಗೆ ಮಾಡಕ್ ಹೊಂದಿಸ್ಲೇವ, ಎಲ್ಲ ಹೊಂದಿಸ್ಬೇಕು. ಒಂದು ಖಾರ ಹಿಂಡಿ ಅಂತೇಳಿ ಎಲ್ಲ ಹೊಂದಿಸ್ಬೇಕಕ್ಕತಿ. ಅವಾಗ ಎಲ್ಲಿ ಗದ್ಲ ಹಾಕ್ಲಿ. ಈಗ ದೊಡ್ಡ ಕುಬ್ಸ ಮಾಡ್ತಿರ್ತಾರ, ಓದು ಒಂದ್ ಪತ್ಲಾ ಓದು ಕೊಟ್ಟು ಬಂದ್ರಾತಂತ. ಅಷ್ಟ್ ಮಾಡ್ಬಿಡು ಪ್ರೇಮಕ್ಕ, ಎಲ್ಲಿ ಗದ್ಲಾ ಸೂಸ್ತಿ. ಈಗ ಎಲ್ಲಾರು ಹಂಗ ಮಾಡ್ತಾರ ಬಿಡವ. ದೊಡ್ಡ ಕುಬ್ಸದ ದಿನಾನ ಎಲ್ಲಾರ್ಗಿ ಹೇಳ್ಬಿಡ್ತಾರ ಎಲ್ಲಾ ಸಂಬಂಧಿಕರಿಗೆ. ಅವತ್ತ ಎಲ್ಲಾರು ಪತ್ಲಾ ಅದು ತಗೊಂಡ್ಬಂದು ಮಾಡಿ ಊಟ ಮಾಡಿ ಹೋಗ್ಬಿಡ್ತಾರ. ಮಾಡಿಸ್ಕೋರ್ಗಿ ಹಗರ ಮಾಡಾರ್ಗಿ ಹಗರ. ಹಂಗಂತೇಳಿ ನಾನು ಅಷ್ಟ ಮಾಡ್ಬೇಕಂತ ಮಾಡೇನಿ. ನಮ್ಮಕ್ಕನು ಅದನ್ನ ಹೇಳಿಳು. ಈಗ ಹಿಂದಾಗಡೆ ಹೋಗ್ಬೇಕಂದ್ರ ಎಲ್ಲಾ ಮಾಡ್ಬೇಕು. ಕರ್ಚಿಕಾಯಿ ಮಾಡ್ಬೇಕು, ರೊಟ್ಟಿ ಮಾಡ್ಬೇಕು, ಚಪಾತಿ ಮಾಡ್ಬೇಕು, ಪಲ್ಯ ಮಾಡ್ಬೇಕು, ಹಿಂಡಿ ಖಾರ ಅಂತೇಳಿ ಎಲ್ಲಾ ತರ ಮಾಡ್ಬೇಕು. ಒಂದ್ ಇಲ್ಲಿಕ್ ನಡಿದಿಲ್ಲ. ಮತ್ ಕರ್ಚಿಕಾಯಿನ ಈ ಸೀಸ ಮಾಡೋಂಗಿಲ್ವಾ, ಬಾಳಟ್ ಮಾಡ್ಕೊಂಡು ಹೋಗ್ಬೇಕು. ಮತ್ ನಮ್ಮಕ್ಕನು ಅಲ್ಲೇ ಅದಾಳ, ಆಕಿಗೆ ಒಂದಿಟ್ ಮಾಡ್ಕೊಂಡು ಹೋಗ್ಬೇಕ. ಮತ್ ಅವ್ರ ಮನಿಗಟ್ ಮಾಡ್ಕೊಂಡು ಹೋಗ್ಬೇಕ. ಬಾಳ ಆಕತ್ವ. ಒಬ್ಬಕ್ಕೆ ಎಲ್ಲಿ ಹಂತಿ ಸೋಸಾಕ್ ಹೋಗ್ಲಿ. ಅದಕ್ಕೆ ನಮ್ಮಕ್ಕನು ಎಲ್ಲಿ ಒಬ್ಬಕ್ಕೆ ಮಾಡಾಕ್ ಹೋಗಿ ಒಂದ್ ತಂದ್ ಬಿಡು ನಡೀತೆ ತನಕತ್ತಾಳ. ಅಷ್ಟ ಮಾಡ್ಬೇಕಂತ. ಅದಕ್ಕೆ ಹೋಗಿ ಸೀರೆ ತಂದ್ರಾತಂತೇಳಿ ನಿನ್ ಕೇಳಾಕ್ ಬನ್ಯ ಬರ್ತಾಳನ ಜೊತೆಗೆ ಅಂತ ಹೇಳಿ. ಈಗ ನೋಡಿಗ ಈ ಸೀರೆ ತರಾಕ್ ಹೋಗಕನ ನನ್ನ ಮನ್ಯಾಗ ಗದ್ಲ ಹತ್ತಿ ಬಿಟ್ಟತಿ. ಇವ ಮಾಡ್ತಾರ ಅವ್ರು ಸೀರೆ ಅದು ತಂತಂದು ಮದ್ವ್ಯಾಗ ಕೊಡ್ತಾರ. ಹಿಂದಾಗಡೆ ನಮಗ್ ನೀಗ್ಬೇಕಲ್ವಾ ಮಾಡಾಕ. ಅವ್ರೇನ್ ಬಿಡು 1,000 ರೂಪಾಯಿ ತಂದು ಕೊಟ್ಟಾರ. ಈಗ ನೋಡು ನನಗ್ ಮಾಡಾಕ್ ನಿಗ್ರ ಹತ್ತಂಗಾರ. ಮದ್ವ್ಯಾಗ ನಾನು 200 ರೂಪಾಯಿ ಯಾರು ಮಾಡಿನ್ವ. ಅವಾಗೂ ಕೈಯಾಗ ರೊಕ್ಕ ಇದ್ದಿದ್ದಿಲ್ಲ 1,000 ರೂಪಾಯಿ ಮಾಡ್ಬೇಕಂದ್ರ. ಮುಂದ್ ನೋಡುನ್ ಬಿಡು ಕುಬಸ್ತಾಗದು ಮಾಡಿರತ್ತಂತೇಳಿ ಅವಾಗ 200 ಮಾಡೀನಿ. ಈ ಕುಬಸ್ದಾಗ 500 ರೂಪಾಯಿ ಸೀರೆ ಯಾಕ ಮನ್ಯಾಗ ಇದ್ದಿದ್ವೈ ಒಂದ್ 200 ರೂಪಾಯಿದ್ದು ಹಂಗಾತು ಹಿಂಗಾತು ಅಂತೇಳಿ ನಮ್ಮ ಅತ್ತಿ ಗದ್ಲ ಹಿಡಿಸಾಳು. ಅದ್ ಹೆಂಗ್ ಮಾಡಾಕತ್ತೆ ಕಲವ, ಹೌದಿಲ್ಲ. ಮತ್ತೀಗ ನಮ್ಮ ಅಕ್ಕನಿಗೆ ನಿಮ್ಮ ಮಗಳು ಆದ. ಮತ್ತ ಅವ್ರು ಚಲೋ ಸೀರೆ ಕೊಟ್ಟಾರು. ನಾನು ಒಂದ್ 500 ರೂಪಾಯಿ ಮಾಡೋದು ಬಾಳನ. ಮಾಡ್ಬೇಕು. ಮತ್ತ ಅವ್ರು ಮಾಡಿರ್ತಾರಂದ್ರ ನಾವು ಒಳ್ಳೇದನ್ನ ಮಾಡ್ಬೇಕು. ಮತ್ತ ನಮ್ಮ ಅತ್ತಿಗಾದಿಲ್ಲ, ಮಾಡಿಸ್ಕೊಳ್ಳೋದಷ್ಟ ಗೊತ್ತೈತಿ. ಬರುದೆಲ್ಲ ಬರ್ಲಿ, ಕೈಲಿಂದ ಏನು ಹೋಗೋದ್ ಬೇಡ ಅಂತಾಳ. ಅವಾಗ ಅವ್ರು 1,000 ರೂಪಾಯಿ ಸೀರೆ ಕೊಟ್ರೆ ನಾ ಅದನ್ನ ಒಂದ ದಿನ ಉಟ್ಟನಿವ. ಮದ್ವಿಗೆ ಹೋಗಿದ್ನಲ್ಲ ಅವತ್ತು ಉಟ್ಕೊಂಡು ಹೋದಾಕಿ ಹೊಳ್ಳಿ ಮೈಗೆ ಹಚ್ಚಿಲ್ಲ. ಅದನ್ನ ಹಂಗ ತಂದ್ ಮಡಿಚಿಟ್ಟಿದ್ನಿ. ಒಳ್ಳೆ ತನ್ನ ಮಗಳು ಬಂದ್ಲು ಅಂತೇಳಿ ಕೊಟ್ಕಾಸಿಳದನ್ ನಮ್ಮ ನಾದ್ನಿಗೆ. ನಡಿತೆ ತಗೋವೈ ಅಂತೇಳಿ 1,000 ರೂಪಾಯಿ ಸೀರೆ ಚಲೋ ಇತ್ತಾಕಲ್ಲ. ಮತ್ತ ಸುಳ್ಳ ಯಾಕೆ ಅನ್ಬೇಕು ಬಿಡು. ನಮ್ಮ ಅಕ್ಕನ ಮಕ್ಕ ನೋಡೋರು ನನಗೂ ಚಲೋ ಸೀರೆನ ಕೊಟ್ಟಿದ್ರು. ಅದನ್ನ ಮಗಳಿಗೆ ಕೊಟ್ ಕಳ್ಸಾಳು. ಈಗ ಅವ್ರಿಗೆ ಹೊಳ್ಳಿ ಮಾಡ್ತಾನಂದ್ರೆ ಇಟ್ಟು ಗದ್ಲ ಹಿಡ್ಸಾಳು ನೋಡ್ ನಮ್ಮತ್ತಿ. ತನ್ನ ಮಗಳಿಗಾದ್ರನ ಏನು ಮಾಡ್ರು ನಡಿತೈತಕಿಗೆ. ನನ್ನ ತವ್ರ ಮನೆ ಕಡಿದಾರಿನ ಏನು ಮಾಡೋಂಗಿಲ್ಲ. ಅದೊಂದು 200 ರೂಪಾಯಿದೊಂದು ಮನ್ಯಾಗ ಒಂದು ಸೀರೆ ಬಿದ್ದತ್ವ, ಅದನ್ನ ಒಯ್ಯ ಅಂತಾಳ. ಅಲ್ಲ ತೀರಾ ಅದು ಹೆಂಗ್ ಒಯ್ಯಾಕತ್ತಿಕಲ್ಲವ. ಓದಾರ್ಗೆರ ಮರ್ಯಾದಿ ಬ್ಯಾಡನ. ಮಾಡಿಸ್ಕೊಂಡಿರ್ತೇವೆ ಅಂದ್ಮೇಲೆ ಚಲೋದ್ ಮಾಡ್ಬೇಕು. ಇಲ್ಲ ಮಾಡೋದು ಬಿಟ್ಟು ಬಿಡ್ಬೇಕು. ಒಯ್ತೆ ಅಂತೇಳಿ 100 ರೂಪಾಯಿ ಸೀರೆ 200 ರೂಪಾಯಿ ಸೀರೆ ಒಯ್ಯಾಕತ್ತನ. ಬರೇ ತನ್ನ ಮೊದ್ಲಿನ ಕಾಲದ್ದೇ ಹೇಳ್ತಾಳು. ಕಾಲ ಮೊದ್ಲಿನಂಗ ಇರ್ತತನ. ಈಗೆಲ್ಲ ಬದ್ಲಾಗೈತ್ವ. ಈಗ ಏನಂದ್ರು ಹೆಣ್ಮಕ್ಳು 500 ರೂಪಾಯಿ ಕೆಳಗೆ ಸೀರೆ ಉಡುದಿಲ್ಲ. ಈಗ ಮಾಡಾಕು ಆತು ಉಟ್ಕೊಳಾಕು ಆತು. ಚಲೋ ಮಾಡ್ತಾರ ಈಗ, ಹೌದಿಲ್ಲ. ಮತ್ತ ಹೌದ್. ಮತ್ತೆ ಅವ್ರು ಚಲೋ ಮಾಡಿರ್ತಾರಂದ್ರೆ ನಾವು ಹೊಳ್ ಚಲೋದ್ ಮಾಡ್ಬೇಕು. ಇಲ್ಲ ಮಾಡೋದ್ ಬಿಟ್ಟು ಬಿಡ್ಬೇಕು. ಆ ಪರಿ ಮಾಡ್ಬಾರ್ದು ಬಿಡು. ಇವ ನಿಮ್ಮ ಅತ್ತಿ ಗನ ತಿಡ್ಡೈತಿವ. ಅದು ಕೈಲಿಂದ ಏನು ಕೊಡಾಕಲ್ ಬಿಡು. ಆಕಿ ಬಾರಿ ಅದಾಳಕಿ. ಅಯ್ಯೋ ಕತರ್ನಾಕ್ ಅದಾಳ ಇವ್ ಆಕಿ. ಮಗಳಿಗೆ ಮಾಡಂದ್ರೆ ಎಲ್ಲ ಮಾಡ್ತಾಳು. ಅಯ್ಯೋ ನನ್ನ ಮಗಳ ಗಂಡು ಮನ್ಯಾಗ ನೋಡ್ತಾರ ಎಲ್ಲಾರು. ಅಕಿಗಂತಾರು ಚಲೋದ್ ಮಾಡ್ರಿ ಅಂತಾಳು. ಇತ್ತಾಗ ತವ್ರ ಮನ್ಯಾಗ ಅದು ನೋಡುದಿಲ್ಲ. ನಮ್ಮ ಮಂದಿ ಬೆಳಗ ಕಣ್ ಮುಚ್ಕೊಂಡ್ ಕುಂತಿರ್ತತಿ. ನಮ್ದು ಮಾಡಾಕಟ್ಟ ಬೇಕು. ಹೊಳ್ಳಿ ಮಾಡುದಂದ್ರನ ಇಟ್ಟು ಗದ್ಲ ಎಬ್ಸ್ತಾಳ. ಒಂದ್ 500 ರೂಪಾಯಿ ಸೀರೆ ತಂದು ಮಾಡ್ತಾನಂತೇಳಿ ನಿನ್ನೆ ಸಂಜೆ ಮುಂದೆ ಅಂದನ್ ನಾನು.
ಮುಂಜಾನೆ ಅಭಿಷಾಳ್ ನೋಡ್ ಹಂಗ ಮೂಗು ಮಾರಿ ಕಿಸ್ತಾಡ್ಕೊಂತ ನನ್ನ ಗಂಡ ಕಿವಿ ಚುಚ್ಚಾತಾಳು. ಹಂಗ ತರಾಕತ್ತಾಳ ಸೀರಿ, ಹಿಂಗ ತರಾಕತ್ತಾಳು, ಎದಕ್ ರೊಕ್ಕ ಕೊಡ್ತಿ ಆಕಿಗೆ, ದುಡ್ದಿದ್ದೆಲ್ಲ ಇದನ್ನ ಮಾಡ್ತೀಯನ, ಹಂಗಾತು ಹಿಂಗಾತು ಅಂತೇಳಿ ಮುಂಜಾನೆ ಇನ್ನ ಹಾಸಿಗೆಗಿಂದ ಚಲೋ ಮಾಡ್ಯಾಳು. ನಾ ಏನ್ ತಲೆ ಕೆಡಿಸ್ಕೋದಿಲ್ಲ ಮಗಳು. ನಮಗಂತಾರವ, ನಾವು ಮತ್ತೆ ಇಸ್ಕೊಂಬಂದಿರ್ತೀವಲ್ಲ, ನಮಗ್ ಮಾತಾಡ್ತಾರಂತ ಮಂದಿ. ಅದಕ್ಕೆ ಬೆಕ್ಕದಟ್ಟು ಒದರ್ ನೀನು, ನೆಲ ಕಿತ್ತ ಮ್ಯಾಲಿಡು ನೀನು, ನಾ ಏನ್ ಕೇಳುದಿಲ್ಲ ಅಂತೇಳಿ ನಾನು ಬಂದನೀಗ. ಹೌದ್ ಬಿಡು, ಆಕಿ ಮಾತ್ ಕೇಳ್ಕೊಂತ ಕುಂತ್ರ ಹಂಗ ಆಕಿ ಏನ್ ಮಾಡಬೇಡ ಅಂತಾಳ ಪಾಪ. ಮತ್ ನೀ ಎಲ್ಲ ಮಾಡಾಕಿ ಎಲ್ಲಿ ತಗೋತಾರಂತೆ. ಆ ತಗೋ ಹೋಗು ನನ್ ಪ್ಯಾಟಿಗೆ, ಒಂದ್ ಸ್ವಲ್ಪ ಕೆಲಸ ಐತ್ ನಂದು. ಈಗ ಎಷ್ಟಾಗೈತಿ ಟೇಮು? 12 ಆಗಿರ್ಬೇಕೀಗ. 1:30 ಬಸ್ಸಿಗೆ ಹೋಗು ನನ್ ತಗೋ. 12:10 ಆಗಿತ್ತು ನಾ ಬರೋ ಮುಂದೆ. ಆತ್ ತಗೋ, 1:30 ಬಸ್ಸಿಗೆ ಹೋಗುನ. ನಂದು ಹಂಗಾರ ಇನ್ನೊಂದ್ ಸ್ವಲ್ಪ ಕಸಾದು ಹೊಡಿದೈತಿ, ಎಲ್ಲ ಮುಗಿಸ್ಕೊಂಡು ನಾನು ಜಳಕ ಮಾಡಿ ರೆಡಿ ಆಗಿ ಬರ್ತಾನಿ. ನೀನು ಅಷ್ಟೊತ್ತಿಗೆ ಮುಗಿಸ್ಕೊಂಗಾರ ಹೋದಾರ ತಗೊಂಬಂದಾರ ಬರೋಣಂತ. ಇನ್ನ ರೊಟ್ಟಿ ತಿಂದಿಲ್ಲ ನಮ್ಮ ಅತ್ತಿ, ದಿನ 10ಕ್ಕ ತಿಂತಿದ್ಲು. ಇವತ್ ಮತ್ತೆ ಸಂಕಟ ಬಿದ್ದೈತಲ್ಲಕಿ, ಹೊಟ್ಯಾಗ ಉರಿ ಬಿದ್ದೈತ್. ನಾ ಸೀರೆ ತರಾಕ್ ಹೊಕ್ಕ ನಂದಿದ್ದಕ್ಕ, ಆಕಿ ಮಗಳಿಗೆ ತರಾಕ್ ಹೊಕ್ಕ ನಂದಿದ್ರ ಕುಲು ಕುಲು ಇರ್ತಿದ್ಲಕ್ಕಿ. ಈಗ ಮತ್ತೆ ನನ್ನ ತವ್ರ ಮನಿ ಕಡೆ ಯಾರ ಕಡೆ ತರ್ತನಂತ ಹೊಂಟನೆಲ್ಲ ನಾನು. ಅದಕ್ಕೆ ಮಕ ಉಬ್ಬಿಸ್ಕೊಂಡು ಕುಂತಾಳ. ಇನ್ನ ಏನೇನ್ ಹಾಡ್ತಾಳನ, ಹೋಗಿ ಒಂದು ಗಜ್ಜ ಜಗಳ ಮಾಡಿ ರೆಡಿ ಆಕ್ಕನ್ ನಾನು. ಆಕಿನ ಹಂಗ ಬಿಟ್ರೆ ಆಗುದಿಲ್ಲ. ಎಟ್ಟಂತ ಕೇಳುದ, ಕೇಳಿ ಸಾಕಾಗೈತ್ ನನಗೂ. ನಮ್ಮ ಮಕ್ಳು ವಯಸ್ಸಿಗೆ ಬಂದು ನಾವು ಸ್ವಸ್ಥಾರನ ಕಾಣುವಂತ ವಯಸ್ಸಾತು. ಇನ್ನು ಅತ್ತಿ ಕಾಟ ತಪ್ಪವಲ್ ನೋಡ್ ನಮಗ, ನಮ್ಮ ಹಣೆ ಬಾರಿ ಅಂತದಂತಾನೆ. ಅದ್ರ ಮಸಡಿಯಾಗ ನಮ್ಮ ಅದ್ದರಲ್ಲಿ ಏನು ತಲೆ ತಿಂತತಿ ಕಲ್ಲವ ನಮ್ಮ ಅತ್ತಿ. ಇವ ನನಗರ ಸಾಕಾಗಿ ಹೋಗ್ಬಿಟ್ಟತ್ ನೋಡು. ಹೌದವಾ, ಬಾಳ ತಿಡ್ಡೈತದ ಮುದುಕಿ, ಬಾಳ ಮಾತಾಡ್ತತಿ ಬಿಡು. ಏನ್ ಬೇಗಳ ಬೈತತಿ ಏನ್ತಾನ. ಅದಕ್ಕವ ನಿಮ್ಮ ಮನಿ ಕಡೆ ಬರಾಕ ಆಗುದಿಲ್ಲ ನನಗ್ ಮತ್ತ. ನೀ ಎಲ್ಲಾರ ಹೊರಗೆ ಭೇಟಿಯಾದಾಗ ಅಟ ಮಾತಾಡ್ತೇನೆ ನಾನು. ನಿಮ್ಮ ಮನಿ ಕಡೆ ಬಂದ್ರ ಸಾಕು ವಟ ಒದರಾಕ್ ನಿಂತು ಬಿಡ್ತತಿ. ಹಂಗ ಮಾಡ್ತಾಳು ಹಿಂಗ ಮಾಡ್ತಾಳು, ಹಂಗಾಗೈತಿ ಹಿಂಗಾಗೈತಿ ಅಂತೇಳಿ ಬಾರಿ ತಲೆ ತಿಂತತಿವ. ಗಟ್ಟಿ ನೀ ಆಕಿ ಕೈಯಾಗಿರಾಕ. ಅಯ್ಯೋ ಕಲ್ಲವ, ಬರೀ ಗಟ್ಟೆಲ್ಲ ಗಟ್ಟುಳಕದನಂತ ಅದನ್ನ ಕೈಯಾಗ ಮತ್ತೆ ಬಾಳೆ ಮಾಡಾಕ್ ನಾನು. ಬೇರೆ ಯಾವ್ಯಾಕರ ಸಂಬೈತಿದ್ದಾಕೆ ಆಗಿದ್ರೆ 4 ದಿನ ಇರ್ತಿದ್ದಿಲ್ಲ ನೋಡು. ನೀ ಸತ್ತಿಂದ ಬರ್ತಾನೆ ಮುದುಕಿ ಅಂತೇಳಿ ಓಡೋಗ್ಬಿಡ್ತಿದ್ರು ಮತ್ತ. ತಗೋರ ಕಲ್ಲವ, ನೀನು ಬಡ ಬಡ ಹಾರೆ ಮಾಡ್ಕೊ. ನಾನು ಮನಿಗೆ ಹೋಗಿ ಏನೈತೆ ಗದ್ಲ ಅಂತೇಳಿ ನೋಡಿ ನಮ್ಮ ಅತ್ತಿನ ಒಂದಿಟ್ಟು ರಂಬಿಸಿ ಆಕಿ ರೊಟ್ಟಿ ಕೊಟ್ಟು ಆಮೇಲೆ ರೆಡಿ ಆಗೇ ಬರ್ತಾನಂತ. ತಡಾಕಿಲ್ಲ ಬರ್ತತಿವ 1:30 ಬಸ್ಸು. ಒಂದೀಟು ನಿಂದ್ರಿಸುದಿಲ್ವ, ಆದ್ರೆ ಹೊಳಸಿದ್ದ ಬಿಟ್ಟ ಬಿಡ್ತತಿ ಬಸ್. ಮೊನ್ನೆ ಅಲ್ಲೇ ಮುಂದಾದನೆ ಕೈ ಮಾಡಾಕತ್ತಾನಿ, ಒದ್ರಾಕತ್ತಾನಿ, ತರಬ್ ಅಂತೇಳಿ ಎಲ್ಲಿ ತರಬಿಲ್ಲ ಬಾಡ್ಕೊ ಹಂಗ ಹೋದ. ಹೌದಯ್ಯವ್ವ, ಫ್ರೀ ಬಸ್ ಆಗಿಂದ ಎಲ್ಲೆಲ್ಲಿ ತರಬುದಿಲ್ಲ ನೋಡು ಬಸ್ಗಳು. ಬಸ್ ಸ್ಟ್ಯಾಂಡ್ನಾಗ ತರಬುದು ಅಪರೂಪ ಆಗ್ಬಿಟ್ಟತ್ತವ್ರು. ಏನ್ ಬಿಡ್ತಾರ ಬಸ್ಸು, ಹೆಣ್ಮಕ್ಳಂದ್ರೆ ಮರ್ಯಾದಿಲ್ದಂಗ ಆಗೈತಿವ. ಯವ್ವ, ಆ ರೊಕ್ಕ ಕೊಟ್ಟು ಹೋಗೋ ಮುಂಚೆ ಚಲೋ ಇತ್ತದು. ಈಗರ ಬಸ್ ತಪ್ಪಿರ್ ಸಾಕು, ಕುಂತ್ ಬಿಡುದ್ ನೋಡಿ 2 ತಾಸು ಗಟ್ಲೆ. ಹಂಗಾಗೈತಿ. ಅದಕ್ಕವ ಲಗು ಲಗುಂಗಾರ ರೆಡಿ ಆಗ, ನಾನು ರೆಡಿ ಆಗಿ ಬರ್ತೀನಿ. ಹೋಗೇ ಬಿಡು, ತಂದ ಬಿಡು ನನ್ನ ಸೀರಿನ. ಆತ್ ತಗೋ. ಇಲ್ಲೇ ಬಸ್ ಸ್ಟ್ಯಾಂಡ್ ಅಂತ ಈಗ ಒಂದು ಹೊಸ ಅಂಗಡಿ ಆಗೈತೆ ನೋಡು, ಅಲ್ಲಿ ತಗೊಂಡಿದ್ ನಾನು. ಭಾರಿ ಚಂದ ಬಿಡು ಸೀರಿ, ಮಸ್ತ್ ಅದಾವು. ಅದನ್ನ ತಗೋಲೆ ಅದನ್ನ ಬಿಡ್ಲಿ ಅನಿಸ್ತತಿ. ಈಗ ಹೊಸಾದಾಗೈತೆ ನೋಡೋದು, ಒಂದು 15-20 ದಿನ ಆಗಿರ್ಬೇಕದು ಚಲೋ ಆಗಿ ಅಂಗಡಿ. ಮಸ್ತ್ ಅದ ಬಿಡು ಸೀರಿ. ಹೌದಾ, ನೋಡು ನನ್ ತಗೋ, ನೋಡೇ ತಗೊಂಬರೋಣಂತ. ತಗೊಂಗಾರ ಬರ್ಲ ನಾನು. ಹೊಟ್ಟೆಸ್ತತ್ ಊಟಕ್ಕೆ ಕೊಡ್ಲಿ? ಅಯ್ಯೋ ಬನ್ರಿ, ಚಲೋ ಆತ್ ಬರ್ರಿ. ನಿಮ್ ದಾರಿನ ಕಾಯಕತ್ತಿದ್ ನಾನು, ಎಷ್ಟೊತ್ತಿಗೆ ಬರ್ತಾರ ಏನ ಅಂತೇಳಿ. ಲಗುನ ಬನ್ರಿ, ಲಗು ಊಟ ಮಾಡ್ರಂಗಾರ. ಒಂದ್ ಈಟ್ ಪ್ಯಾಟಿ ಮಟ್ಟ ಹೋಗ್ಬರ್ತಾನೆ ನಾನು. ಪ್ಯಾಟಿಗೆ ಈಗ ಎದಕ್ಕ ಏನ್ ತರಾಕ? ಅದಾ ಪ್ರೇಮಕ್ ಬಂದಿದ್ಲಿ ಈಗ. ಆಕಿ ಎಲ್ಲೇ ಕುಬ್ಸ ಮಾಡಕ್ ಹೊಂಟಾಳಂತ. ಸೀರೆ ಬೇಕಂತಕಿಗೆ. ಮೊನ್ನೆ ನಾ ಒಂದು ಸೀರೆ ಉಟ್ಕೊಂಡು ಫಂಕ್ಷನಿಗೆ ಹೋಗಿದ್ನಲ್ಲ, ಅಂತದ ಬೇಕಂತಕಿಗೆ. ಅದಕ್ಕೆ ಅಂತದ ಕೊಡಿಸ್ತಾರ ಅಂತ ಕರಿಯಾಕ್ ಬಂದಿದ್ಲು. ಹೋಗುನ್ ತಗೋ ಅಂದನಿ. ಈಗ 1:30 ಬಸ್ ಬರ್ತತಲ್ಲ, ಅದಕ್ಕೆ ಹೋಗುನ್ ಅಂದನಿ. ಅದಕ್ಕೆ ಅಷ್ಟ್ರೊಳಗ ನೀವು ಬಡ ಬಡ ಊಟ ಮಾಡಿ ತಟ್ಟಾಗ್ರಂಗಾರ. ನಾ ಬಡ ಬಡ ಚಾವಿ ಹಾಕೊಂಡು ಹೊಕ್ಕನಂತ. ಏನ್ ಬೇಕಾಗಿಲ್ಲ, ನೀ ಪ್ಯಾಟಿಗೆ ಹೋಗುದು ಬೇಡ, ಸೀರೆ ತರಾಕ್ ಹೋಗುದು ಬೇಡ, ಎಲ್ಲಿ ಹೋಗುದು ಬೇಡ, ಮನ್ಯಾಗಿರು. ಯಾಕ್ರಿ? ಯಾಕ್ರಿ ಅಂದ್ರ ಈಗ ಸೀರೆ ತರಾಕ್ ಹೋಗುದ, ಅಲ್ಲಿ ಯಾವ್ದ್ರ ಒಂದ್ ಹೊಸ ಸೀರೆ ನೋಡಿ ಬರುದ, ಬಂದಿಂದ ಆ ಸೀರೆ ತಗೋತೇನ್ ರೊಕ್ಕ ಕೊಡ್ರಿ ಅನ್ನೋದ, ನಾ ಇಲ್ಲ ಅನ್ನೋದ. ನೀ 2 ದಿನ ಮಕ ಉಬ್ಬಿಸ್ಕೊಂಡು ಗಂಗಾಳ ಕುಕ್ಕುರ್ಸುದು, ಚರ್ಗಿ ಕುಕ್ಕುರ್ಸುದು, ಹಂಗ ಮಾಡಿನೇ ಹಿಂಗ ಮಾಡಿನೇ, ಮಕ ತಿರ್ಗಿಸಿನೇ ಮೂಗ್ ತಿರ್ಗಿಸಿನೇ, ಇನ್ 2 ದಿನ ಮತ್ತ ಅದನ್ನ ಹಿಡಿಬೇಕು ನಾನು. ಆಗುದಿಲ್ಲ, ಬೇಡ. ನೀ ಎಲ್ಲಿ ಹೋಗೋದ್ ಬೇಡ, ತನ್ನಗ ಮನ್ಯಾಗಿರು. ಅಲ್ರಿ, ನಾ ಸೀರೆ ತಗೊಳಕ್ ಹೋಗ್ತಾನ ಅನ್ನಕತ್ತೇನ. ಪಾಪಕಿ ಕರ್ದಾಡ್ರಿ ಆಕಿ ಜೊತೆಗೆ, ಅದಕ್ಕೆ ಹೊಂಟಾನಿ. ನಾ ಏನ್ ಹಂಗ ಮಾಡುದಿಲ್ಲ ತಗೋರಿ. ಈಗೇನ್ ರೊಕ್ಕ ಕೇಳ ನನ್ನರಂಗ್ ಮಾಡ್ತಿರಲ್ಲ. ಈಗ ಜೊತೆಗಂತ ಹೋಗೋದು, ಅಲ್ಲಿ ಯಾವ್ದ್ರ ಹೊಸ ಸೀರೆ ನೋಡಿ ಬರೋದು, ಅಂತ ಸೀರೆ ತಗೊಳ್ಬೇಕಂತೇಳಿ ಮಾತಾಡ್ಕೊಂಡು ಬಂದು ಮನ್ಯಾಗ ಗಂಡನ್ ಕೂಡ ಜಗಳ ತೆಗೆದು ಗಂಡನ್ ನೆಮ್ಮದಿಯತ್ತ ಹಾಳು ಮಾಡುದು. ಅದೆಲ್ಲ ಎದಕ್ ಬೇಕಾಗೈತಿ? ನಿನ್ನ ಸೀರೆ ಅಂಗಡಿಗೆ ಹೋಗಾಕ್ ಬಿಟ್ರಲ್ಲ, ನೀ ಅಟ್ಟೆಲ್ಲ ಮಾಡುದು ಅದೇನು ಬೇಕಾಗಿಲ್ಲ. ನನಗೆ ರಗಡಾಗೈತಿ 108 ಟೆನ್ಷನ್. ಮತ್ತೆ ನೀ ಒಬ್ಬಕ್ ಮಕ ಉಬ್ಬಿಸ್ಕೊಂಡು ಕುಂದ್ರು ನನಗೆ ನೋಡಕ್ ಆಗುದಿಲ್ಲ. ಬೇಡ, ಎಲ್ಲಿ ಹೋಗ್ಬೇಡ, ಮನ್ಯಾಗ ಸುಮ್ಮನೆ ಇರು. ಹಂಗೇನಾರ ಖಾಲಿ ಟೈಮ್ ಇತ್ತಂದ್ರೆ ಮಕ್ಕೊಂಡು ನಿದ್ದಿ ಮಾಡು, ಇಲ್ಲ ಯಾವ್ದಾರ ಮನೆಗೆ ಹೋಗಿ ಕುಂತ್ ಮಾತು ಹೇಳು. ಸೀರೆ ತರಾಕ್ ಮಾತ್ರ ಹೋಗಕ್ ಹೋಗ್ಬೇಡ ನೀನು. ನಿಮಗೆ ಹೆಣ್ಮಕ್ಳಿಗೆ ಅದೊಂದು ಏನು ಹುಚ್ಚನ ನಿಮಗೆ, ಬರೇ ಸೀರೆ ತಗೋತತಿ. ಆ ಟಜೂರಿಯಾಗ ತುಂಬಿ ತುಳುಕ್ತಿರ್ತಾವು. ಸೀರೆ ಇಡಾಕ್ ಜಾಗ ಇರೋದಿಲ್ಲ. ಆದ್ರೂ ನಿಮ್ಮಂತೆಗೆ ಸೀರೆ ಇಲ್ಲ ಅನ್ನೋದು. ಎಟ್ರ ಸೀರೆ ತಗೋತಿರೋ ಏನು? ಯಾರ ಓಣ್ಯಾಗೊಬ್ರು ಸೀರೆ ತಗೋತಾರಂದ್ರೆ ಸಾಕು, ಅಟ್ರು ಬೆಣ್ಣೆ ತಗೋದು, ಅವಾಗೊಂದು ತಗೋದು, ಮತ್ತೆ ಹಬ್ಬಕ್ಕೊಂದು ತಗೋದು, ಹುಣ್ಣಿಮೆಗೊಂದು ತಗೋದು, ಬರೀ ಸೀರೆ ಅಂತೀರಿ ನೋಡು. ನಾವು ನೋಡು ಗಂಡು ಮಕ್ಳು ಯಾವಾಗಾರ ಒಂದು ಪ್ಯಾಂಟು ಅಂಗಿ ತೊಗೊಂಡ್ರೆ ಅಪರೂಪ. ಎಲ್ಲದಕ್ಕೂ ಅದನ್ನ ಹಾಕೋತ ನಾವು 2 ವರ್ಷ, ಮುಂದಿನ 2 ವರ್ಷ. ಅದ ಹಂಗೆ ಅದ ಪ್ಯಾಂಟು, ಒಟ್ಟ ಬೇಸರ ಆಗುದಿಲ್ಲ ನಮಗೆ. ಅದೇನು ಹೆಣ್ಮಕ್ಳು ತಿರೋ ಏನೋ ನೀವು, ಮುಟ್ಟಿದ ಸೀರೆ ಇನ್ನೂ ಮೂಡುದಿಲ್ಲ. ಆ ಸೀರೆ ನೋಡಿ ನಮ್ಗೆ ತಲೆ ಕೆಟ್ಟು ಹೋಗ್ಬಿಡ್ತತಿ. ಅಯ್ಯೋ, ಅದ್ ಹಂಗಲ್ರಿ. ಹೊಳ್ಳೆ ಮೇಲೆ ಮತ್ತೆ ಒಂದ ಸೀರೆ ಉಡಾಕತ್ತನ. ಎಲ್ಲರೂ ನಮ್ಮನ್ನ ನೋಡ್ತಿರ್ತಾರು, ಎಂತ ಸೀರೆ ಉಟ್ಕೊಂಡ್ ಬಂದಾಳು, ಎಂತ ಜಂಪರ್ ಹಾಕೊಂಡಾಳು ಅಂತೇಳಿ. ನಿಮ್ಮನ್ನ ಯಾರು ನೋಡ್ತಾರು? ನಿಮ್ಮನ್ನ ಯಾರು ನೋಡುದಿಲ್ಲ, ನಿಮಗೇನು ಅನ್ಸುದಿಲ್ಲ. ನಮ್ದು ಹಂಗಲ್ಲ. ಮತ್ತೆ ಎಲ್ಲಾ ಫಂಕ್ಷನ್ನಿಗೂ ಬೇರೆ ಬೇರೆ ಸೀರೆ ಉಟ್ಕೋಬೇಕು, ಅಟ್ ಸೀರೆ ತಗೋಬೇಕು ನಾವು.
ಈಗ ನೋಡ್ರಿ ಒಮ್ಮೆ ಉಟ್ಕೊಂಡಿದ್ ಸೀರೆನ ಇನ್ನೊಂದು ಫಂಕ್ಷನ್ಗೆ ಉಟ್ಕೊಂಡು ಹೋದ್ವಿ ಅಂದ್ರೆ ನಾವು ಎಲ್ಲಾರು ಈಗೇನ ಈ ಸೀರೆ ಬಿಟ್ರೆ ಬೇರೆ ಸೀರೆ ಇಲ್ಲ ಅಂತ ಆಡ್ಕೋತಾರು ಮತ್ತೆ ಅದಕ್ರಿ ಎಲ್ಲದಕ್ಕೂ ಹೊಸ ಹೊಸ ಸೀರೆ ಉಟ್ಕೊಂಡು ಹೋಗ್ಬೇಕು ನಾವು. ಎಲ್ಲದಕ್ಕೂ ಹೊಸ ಹೊಸ ಸೀರೆ ಉಟ್ಕೊಂಡು ಹೋಗ್ಬೇಕು. ಗಂಡನ ಜೀವ ತಿನ್ಬೇಕು ನೀವು. ಸೀರೆ ಕೊಡ್ಸ್ರಿ ಅಂತೇಳಿ. ಈಗ ನೀ ಎಲ್ಲಿ ಹೋಗೋದು ಬೇಕಾಗಿರ್ಲಿ, ಯಾ ಸೀರೆ ತರಕ್ ಹೋಗೋದು ಬೇಡ, ಪ್ಯಾಟಿಗೆ ಹೋಗೋದು ಬೇಡ. ಹೋಗಿ ಬಂದಿ ಅಂದ್ರೆ ನಿಮ್ಮ ಅಕ್ಕ ಉಬ್ಸೇ ಬಿಡ್ತಿ. ನನಗೆ ಗೊತ್ತೈತದ. ಎಲ್ಲಿ ಹೋಗೋದು ಬೇಕಾಗಿಲ್ಲ. ಸುಮ್ಮನೆ ರೊಟ್ಟಿ ಹಚ್ಕೊಂಬ, ಕೈಕಾಲು ಮಕ್ಕ ತಕೊಂಬರ್ತಾನೆ. ರೀ ರೀ ಅಯ್ಯಯ್ಯೋ, ಅಲ್ಲ ನಾ ಏನು ಸೀರೆ ಕೊಡ್ಸ ಅಂದನ ಇವ್ರಿಗೀಗ ಹೆಂಗ್ ಮಾತಾಡ್ತಾರ ನೋಡು. ಆಕಿ ಜೊತೆಗೆ ಹೋಗಿ ಸೀರೆ ತರಾಕ ಹೊಕ್ಕನ್ರಿ ಅಂತಂದ್ರ ಹೋಗೋದೇ ಬೇಡ ಅಂತಾರ ನನಗ. ಇವ್ರು ಹೋಗೋದು ಬೇಡ ಅಂದ್ರೆ ನಾ ಏನ್ ಬಿಟ್ಬಿಡ್ತೇನೆ. ನಾನು ಹೋಗಕ್ಕೇನ ಹೆಂಗ್ ಹೋಗ್ಬೇಕನ್ನೋದು ನಂಗೆ ಗೊತ್ತೈತಿ. ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.